ಈಗ ಅಳಿಯಂದ್ರು ಬಂದಿದ್ದಾರೆ, ನೀನು ನನ್ನ ಜೊತೆ ಹೇಗೆ ಬರ್ತೀಯ ಎಂದು ಹೇಳಿದ್ರು. ಸುಕನ್ಯಾ ನಗತ್ತಲೇ, ನಿನ್ನ ಅಳಿಯಂದ್ರೇನು ಹೊಸಬ್ರಾ, ಒಬ್ಬರೇ ಮನೆಯಲ್ಲಿರ್ತಾರೆ ಬಿಡು ಎಂದಾಗ ಪ್ರಶಾಂತನಿಗೆ ಮುಖ ಮುರಿದಂತಾಗಿತ್ತು. ಮದುವೆಯಾಗಿ 1 ವರ್ಷ ಕಳೆದರೂ ಸುಕನ್ಯಾಳ ಸ್ವಭಾವ ಮಾತ್ರ ಬದಲಾಗಲಿರಲಿಲ್ಲ. ಪ್ರಶಾಂತನಿಗೆ ತನ್ನ ಸಂಕಟ ತೋಡ್ಕೊಳ್ಳಲು ಯಾರೂ ಇರಲಿಲ್ಲ. ಹೆಂಗಸರು ಕಣ್ಣೀರಿನ ಕೋಡಿ ಹರಿಸಿ ತಮ್ಮ ಹೃದಯ ಹಗುರ ಮಾಡಿಕೊಳ್ಳಲು ಸಾಧ್ಯವಿತ್ತು. ಆದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ದುಡಿದು ಬರುವ ಪ್ರಶಾಂತನಿಗೆ ತನ್ನ ಬದುಕಿನ ಬಗ್ಗೆ ಯೋಚಿಸಲು ಸಮಯ ಸಾಲ್ತಿರಲಿಲ್ಲ. ಆಫೀಸ್ನಲ್ಲಿ ಗಂಡಸಾದವನು ತನ್ನ ವೈಯಕ್ತಿಕ ದೌರ್ಬಲ್ಯಗಳನ್ನು ಹೇಳಿಕೊಂಡ್ರೆ ಸಹೋದ್ಯೋಗಿಗಳಲ್ಲಿ ಗೌರವ ಮರ್ಯಾದೆ ಸಿಗೋದೆ. ಆದ್ದರಿಂದ ಪ್ರಶಾಂತ್ ಆ ಉಸಿರು ಕಟ್ಟುವ ಬದುಕು ನಡೆಸೋದು ಅನಿವಾರ್ಯವಾಗಿತ್ತು. ಸುಕನ್ಯಾಳು ಶಾಲೆಗೆ ಬೇಸಿಗೆ ರಜಾ ಆರಂಭವಾದಾಗ ಪ್ರಶಾಂತನೊಡನೆ ತಾಯಿಯನ್ನು ಜೊತೆಗೂಡಿಸಿಕೊಂಡು ಶೃಂಗೇರಿ, ಕನ್ಯಾಕುಮಾರಿ, ಕಂಚಿ ಮುಂತಾದ ಸ್ಥಳಗಳಿಗೆ ಭೇಟಿ ನೀಡಿ ಬಂದಿದ್ರು. ಬಿಸಿಲಲ್ಲಿ ಸುತ್ತಾಡಿ ಬಂದಿದ್ದರಿಂದ ಪ್ರಶಾಂತನಿಗೆ ಜ್ವರ ಕೆಮ್ಮು ಪ್ರಾರಂಭವಾಯಿತು. ಹಿಂದಿನ ದಿನವೇ ಸುಕನ್ಯಾ ಬೆಂಗಳೂರಿಗೆ ಹಿಂತಿರುಗಿದ್ಲು. ಅವಳ ಶಾಲೆ ಆರಂಭವಾದುದರಿಂದ ಅವಳು ತಪ್ಪಿಸ್ಕೊಳ್ಳುವಂತಿರಲಿಲ್ಲ. ಪ್ರಶಾಂತನ ಪಕ್ಕದ ಮನೆಯ ಮಾಮಿ 10 ಪ್ರಶಾಂತ್ ಹೊರಗೆ ಬಾರದನ್ನು ಗಮನಿಸಿ ಬಾಗಿಲು ತಟ್ಟಿದ್ರು. ಏನಪ್ಪ ಪ್ರಶಾಂತ್, ಇವತ್ತು ಆಫೀಸಿಗೆ ಹೋಗೇ ಇಲ್ಲ, ಯಾಕೆ? ಅವನು ಪ್ರಾಯಾಸದಿಂದ ಎದ್ದು ಬಂದು ಬಾಗಿಲು ತೆಗೆದಾಗ ಅವನ ಕೆಂಪೇರಿದ ಕಣ್ಣು ಸಮತೋಲನವಿಲ್ಲದೆ ನಡಿಗೆ ಕಂಡು ಬೆರಗಾದರು. ಹುಷಾರಿಲ್ಲದೆ ಇದ್ರೆ ನಿನ್ನ ಹೆಂಡತಿನ 2 ದಿನ ಇರೋಕ್ಕೆ ಹೇಳಬಾರ್ದಿತ್ತ ಎಂದು ಆಕ್ಷೇಪಿಸಿ ತಾವೇ ಅವನಿಗೆ ಕಾಫಿ ಗಂಜಿ ಕೊಟ್ಟರು. ಅವರಿಂದಲೇ ಪ್ರಶಾಂತ್ ಸುಕನ್ಯಾಳ ಸ್ಕೂಲಿಗೆ ಫೋನ್ ಮಾಡಿಸಿದ. ಗಂಡನಿಗೆ ಜ್ವರ ಬಂದಿರೋದು ತಿಳಿದ ಸುಕನ್ಯಾಳಿಗೆ ಏನು ಮಾಡಲು ತೋಚದೆ ಅವಳೊಡನೆ ಕೆಲಸ ಮಾಡ್ತಿದ್ದ ಉಪಾಧ್ಯಾಯಿನಿ ಕುಮುದ ಅವಳ ಬಾಡಿದ ಮುಖ ಕಂಡು ಅವಳ ಬಳಿ ಬಂದಳು. ಯಾಕೆ ಸುಕನ್ಯಾ, ನಿಮ್ಮ ಯಜಮಾನ್ರಿಗೆ ಹುಷಾರಿಲ್ಲ ಅಂತ ಹೇಳಿದೆ, ಮದ್ರಾಸಿಗೆ ಹೋಗಿ ಬರ್ತೀಯಾ? ಸುಕನ್ಯಾ ನಿಟ್ಟೆಸರು ಬಿಟ್ಟು ತಲೆ ಅಳ್ಳಾಡಿಸಿದ್ಲು. ಇನ್ನು ಈಗ ಟರ್ಮ್ ಡೇಸ್ ಶುರುವಾಗಿದೆ, 2 ದಿನದ ಮಟ್ಟಿಗೆ ಹೋಗಿ ಬರ್ತೀನಿ, ಇನ್ನೇನು ಮಾಡೋದು? ನಿನ್ನ ಗಂಡ ಅಲ್ಲಿರುವಾಗ ನೀನು ಯಾಕೆ ಈ ಕೆಲಸ ಕಚ್ಕೊಂಡಿದ್ಯಾ? ನಾನೇನಾದರೂ ನಿನ್ನ ಜಾಗದಲ್ಲಿ ಇದ್ದಿದ್ರೆ ಆರಾಮವಾಗಿ ಕೆಲಸ ಬಿಟ್ಟು ನನ್ನ ಗಂಡನ ಜೊತೆ ಹಾಯಾಗಿರ್ತಿದ್ದೆ. ಸುಕನ್ಯಾ ಅವಳತ್ತ ಹುಬ್ಬೇರಿಸಿ ನೋಡಿದ್ಲು. ದೂರದ ಬೆಟ್ಟ ಯಾವಾಗಲೂ ನುಣ್ಣಗೆ ಕಾಣುತ್ತೆ ಕಣೆ, ಆದರೆ ನನ್ನ ಪ್ರಾಬ್ಲಮ್ಸ್ ನಿನ್ಗೆ ಅರ್ಥ ಆಗಲ್ಲ. ಎಲ್ಲರೂ ನನ್ನನ್ನೇ ಆಕ್ಷೇಪಣೆ ಮಾಡ್ತಾರೆ, ನನ್ನ ಬಗ್ಗೆನೂ ಯಾರೂ ಯೋಚನೆ ಮಾಡಲ್ಲ. ನಮ್ಮ ತಾಯಿಗೆ ನನ್ನನ್ನು ಬಿಟ್ಟರೆ ಯಾರಿದ್ದಾರೆ? ಒಂದು ವೇಳೆ ಪ್ರಶಾಂತ್ ತಾವೇ ತಂದೆ ತಾಯಿಗೆ ಒಬ್ಬರೇ ಮಗನಾಗಿದ್ದರೆ ನನ್ನ ಜೊತೆ ಬೇರೆ ಸಂಸಾರ ಮಾಡ್ತಿದ್ರಾ? ಎಷ್ಟೋ ಫ್ಯಾಮಿಲಿಗಳಲ್ಲಿ ಹೆಂಡತಿಯರು ಹೊಂದಿಕೊಂಡು ಬಾಳ್ತಾರೆ. ನಮ್ಮ ಸಂಸಾರದಲ್ಲಿ ಫಾರ್ ಅ ಚೇಂಜ್ ನನ್ನ ಗಂಡ ಯಾಕೆ ಹೊಂದ್ಕೊಂಡಿರಬಾರ್ದು? ನಮ್ಮ ಸಮಾಜದಲ್ಲಿ ಗಂಡಸರಿಗೆ ಲೈಸೆನ್ಸ್ ಜಾಸ್ತಿ. ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳಿಬೇಡ. ನಿಮ್ಮ ಯಜಮಾನರು ತುಂಬ ಒಳ್ಳೆಯವರೇ ಇರ್ಬೋದು, ಆದರೆ ಅವರು ನಿನ್ನಿಂದ ದೂರ ಇರೋದ್ರಿಂದ ಯಾರ ಜೊತೆಗಾದರೂ ಇನ್ವಾಲ್ವ್ ಆಗೋ ಸಂದರ್ಭ ಹೆಚ್ಚಾಗಿರುತ್ತೆ. ನನ್ನನ್ನು ಹಾಗೆ ದುರ್ಗುಟ್ಕೊಂಡು ನೋಡಬೇಡ್ವೆ. ನಾನು ಮನುಷ್ಯರನ್ನು ನಂಬಿದ್ರು ಪರಿಸ್ಥಿತಿ ಸನ್ನಿವೇಶಗಳನ್ನು ನಂಬಲ್ಲ. ನಿನ್ನ ಹಿತೈಷಿಯಾಗಿ ಅಡ್ವೈಸ್ ಮಾಡ್ತಿದ್ದೀನಿ. ನಾನು ಹೇಳ್ತಾ ಇರೋದನ್ನು ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡು. ನಿನ್ನ ತಾಯಿಗೋಸ್ಕರ ನೀನು ನಿನ್ನ ಮ್ಯಾರಿಡ್ ಲೈಫ್ ಹಾಳು ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಮಾತು ನಿಮ್ಮ ತಾಯಿ ಬಹಳ ಹಿಂದೆಯೇ ಹೇಳಬೇಕಾಗಿತ್ತು. ಅವರು ನಿನ್ನನ್ನು ಹೀಗೆ ಬಾಳೋಕೆ ಬಿಟ್ಟಿದ್ರೆ ಅಂದರೆ ಆಕೆ ತುಂಬ ಸ್ವಾರ್ಥಿ ಅನಿಸುತ್ತೆ. ಐ ಆಮ್ ಸಾರಿ, ಆದರೆ ನಾನು ಹಾಗೆ ಹೇಳ್ದೆ ವಿಧಿ ಇಲ್ಲ. ಕುಮುದ ಹೇಳಿದಾಗ ಸುಕನ್ಯಾ ಸರಕ್ಕನೆ ಎದ್ದು ಸೆರಗ್ ಬೀಸುತ್ತಾ ಹೊರಗೆ ನಡೆದಳು. ಅಲ್ಲೇ ಹೋಮ್ವರ್ಕ್ ತಿದ್ದುತ್ತಾ ಕುಳಿತಿದ್ದ ಮಂದಾಕಿನಿ ನಸುನಕ್ಕಳು. ನೀನು ಯಾಕೆ ಸುಮ್ಮನೆ ಬಾಯಿ ನೋಯಿಸ್ಕೊತೀಯ? ಅವಳ ತಾಯಿನ ಏನಾದರೂ ಅಂದು ನಾವು ಬದುಕೋದುಂಟ? ಅವಳಿಗೆ ತಲೆ ತಗಲಿದ್ರೇನೆ ಬುದ್ಧಿ ಬರೋದು. ಅವಳ ಸಂಸಾರದಲ್ಲಿ ನೀನು ಯಾಕೆ ತಲೆ ಹಾಕಿ ಕೆಟ್ಟವಳಾಗ್ತೀಯ? ಅವಳ ಗಂಡ ಅನಿಸ್ಕೊಂಡ ಪ್ರಾಣಿನೇ ತೆಪ್ಪಗಿದ್ದಾನೆ. ಕುಮುದ ಏನೂ ಮಾತನಾಡದೆ ಸುಕನ್ಯಾ ನಿರ್ಗಮಿಸುತ್ತಿದ್ದದನ್ನೇ ನೋಡಿ ನಿಟ್ಟುಸಿರು ಬಿಟ್ಲು.
ಪ್ರಶಾಂತ್ ಬೇಡವೆಂದರೂ ಕೇಳದೆ ವಿನಾಯಕ್ ರಾಮಚಂದ್ರಯ್ಯನವರಿಗೆ STD ಮಾಡ್ದ. ಮಗ ಜ್ವರದಿಂದ ಮಲಗಿದ ವಿಷಯ ತಿಳಿಸಿದಾಗ ಗೌರಮ್ಮ ಕಳವಳಗೊಂಡ್ರು. ಸುಕನ್ಯಂಗೆ ಹೋಗೋಕ್ಕಾಗುತ್ತೋ ಇಲ್ವೋ, ನಾನು ಹೋಗಿ ನೋಡ್ಕೊಂಡು ಬರಲೇನ್ರಿ? ಪ್ರಮೋದನ್ ಜೊತೆಗೆ ಹೋಗಿ 1 ವಾರ ಅಲ್ಲೇ ಇದ್ಬಿಟ್ಟು ಬರ್ತೀನಿ. ಅಲ್ಲಿ ಅವನಿಗೆ ಮಾಡಿ ಹಾಕೋರು ಯಾರೂ ಇಲ್ಲ. ಕೈ ಹಿಡಿದ ಹೆಂಡತಿ ಇದ್ರೂ ನಾವೇ ಅವನ ಯೋಗಕ್ಷೇಮ ನೋಡ್ಕೋಬೇಕಾಗಿದೆಯಲ್ಲ. ಸುಮ್ಮನೆ ಕೆಲ್ಸಕ್ಕೆ ಬಾರದ ಮಾತ್ಯಾಕಾಡಿ ಟೈಮ್ ವೇಸ್ಟ್ ಮಾಡ್ತೀಯೇ? ಬೇರೆ ಮನೆ ಹೆಣ್ಮಕ್ಳನ್ನ ದೂಸಿಸಿ ಏನು ಪ್ರಯೋಜನ? ಈಗ ನೀನು ಇಲ್ಲಿ ಇದ್ದರೂ ನೆಮ್ಮದಿಯಾಗಿರಲ್ಲ. ನಿನ್ನ ಮಗನ ಮಕ್ಕ ನೋಡೋವರೆಗೂ ನಿನಗೆ ಸಮಾಧಾನ ಸಿಗಲ್ಲ ಅಂತ ನನಗೆ ಗೊತ್ತು. ಇವತ್ತೇ ನೀನು ಪ್ರಮೋದ್ ಹೊರಟ್ಬಿಡಿ, ರಾಮಚಂದ್ರಯ್ಯ ಸಲಹೆ ನೀಡಿದರು. ಗೌರಮ್ಮನವರು ಪ್ರಮೋದನೊಡನೆ ಪ್ರಶಾಂತನ ಮನೆಗೆ ಬಂದಿಳಿದಾಗ ಸುಕನ್ಯಾಳು ಇರೋದನ್ನು ಕಂಡು ಅವರಿಗೆ ಆನಂದ ಆಶ್ಚರ್ಯ ಒಟ್ಟಿಗೆ ಉಂಟಾಯಿತು. ನೀನು ಯಾವಾಗ ಬಂದ್ಯಮ್ಮ ಎಂದು ಸೊಸೆಯನ್ನು ಅಕ್ಕರೆಯಿಂದ ಪ್ರಶ್ನಿಸಿದಾಗ ಸುಕನ್ಯಾ ತೊಟ್ಟಿ ಕೊಂಕಿಸಿ ಪತಿಯತ್ತ ತಿರುಗಿ, ನಿಮ್ಮ ತಾಯಿಗೂ ಸುದ್ದಿ ಕಳಗಿಸ್ಬಿಟ್ರಾ? ಇವರೆಲ್ಲ ಬರ್ತಾರೆ ಅಂತ ನನಗೆ ಗೊತ್ತಿದ್ರೆ ನಾನು 3 ದಿನ ರಜಾ ಹಾಕಿ ಬರ್ತಾನೇ ಇರಲಿಲ್ಲ ಎಂದಾಗ, ಎಂಥ ಅಸಹನೀಯ ಹೆಂಗಸು! ತಾಳ್ಮೆ ಎನ್ನೋದು ಅವಳ ಸ್ವಭಾವವೇ ಅಲ್ಲ ಎಂದು ಗೌರಮ್ಮನವರಿಗೆ ಬೇಸರವಾಯಿತು. ಹೋಗಲಿ ಬಿಡಮ್ಮ, ಹುಷಾರಿಲ್ಲದೆ ಇರುವಾಗ ಎಷ್ಟು ಜನಗಳಿದ್ರೂ ಸಾಲದು. ಪ್ರಮೋದನಿಗೆ ರಜಾ ಇತ್ತು, ಹಾಗೆ ಶಾಂತನು ನೋಡಿದಾಗ ಆಗುತ್ತೆ ಅಂತ ಬಂದ್ವಿ. ಪಾಪ ಅವನೇನೋ ನಮ್ಮನ್ನು ಕರೆಸ್ಕೊಳ್ಳಲಿಲ್ಲ. ಸುಕನ್ಯಾ ಮಾತನಾಡದಿದ್ರೂ ಅವಳ ದುಮುಗುಡುತ್ತಿದ್ದ ಮುಖ ಕಂಡು ಅವಳಿಗೆ ಕೋಪ ಬಂದಿದೆ ಎಂದು ಅರಿವಾಗಿತ್ತು. ಗೌರಮ್ಮನವರಿಗಂತೂ ಸೊಸೆಯೊಡನೆ ಮಗನ ಮನೆಯಲ್ಲಿ 1 ದಿನ ಕಳೆಯುವಷ್ಟರಲ್ಲಿ ಸಾಕಾಯಿತು. ಅವರು ಮಗನ ಉಪಚಾರ ಮಾಡಲು ಹೋದರೆ ಸುಕನ್ಯಾಳಿಗೆ ಉರಿಗೋಪ ಬರ್ತಿತ್ತು. ನಾನು ನಿಮ್ಮ ಮಗನ್ನ ಹೇಗೆ ನೋಡ್ಕೊಳ್ತೀನಿ ಅಂತ ಚೆಕ್ ಮಾಡೋಕ್ಕೆ ಇಷ್ಟು ದೂರ ಬಂದಿದ್ದೀರಾ? ಸೊಸೆ ಮೇಲೆ ನಿಮಗೆ ನಂಬಿಕೆ ಇಲ್ದಿದ್ರೆ ಯಾಕ್ರಿ ಮಗನಿಗೆ ಮದುವೆ ಮಾಡಿದ್ರಿ? ಸದಾ ನಿಮ್ಮ ಸೆರಗಿನಲ್ಲೇ ಮುಚ್ಚಿಟ್ಕೊಂಡು ಬೆಳೆಸಬೇಕಿತ್ತು. ಒಂದು ಸಣ್ಣ ಜ್ವರಕ್ಕೆ ಎಷ್ಟು ಅಬ್ಬರ ಮಾಡ್ತೀರಿ ನೀವು? ಈ ಚಂದಕ್ಕೆ ನನ್ನನ್ನು ಯಾಕೆ ಫೋನ್ ಮಾಡಿ ಕರೆಸ್ಕೊಳ್ಬೇಕಿತ್ತು? ನಿಮ್ಮ ಮನೆಯವರ ಕೈಯಲ್ಲಿ ಕೆಟ್ಟವಳು ಅನ್ನಿಸ್ಕೊಳ್ಳೋದಕ್ಕ? ಅತ್ತೆಗೆ ಆಕ್ಷೇಪಣೆ ಮಾಡದ್ದಲ್ಲದೆ ಪ್ರಶಾಂತನಿಗೂ ಸಹಸ್ರನಾಮಾರ್ಚನೆ ಮಾಡಿ ರಂಪ ಮಾಡಿದ್ಲು. ಮಗ ನರಳುತ್ತಿರುವಾಗ ಸೊಸೆ ಅನವಶ್ಯಕವಾಗಿ ಆರ್ಭಟಿಸೋದನ್ನು ಗೌರಮ್ಮನಿಗೆ ಸಹಿಸಲಾಗಲಿಲ್ಲ. ಏನಮ್ಮ ಇಷ್ಟೊಂದು ಬಾಯಿ ಮಾಡ್ತೀಯಾ? ನನ್ನ ಮಗನ ಬಂದು ನೋಡಿಕೊಂಡು ಹೋಗೋ ಸ್ವಾತಂತ್ರ್ಯನೂ ನನಗಿಲ್ವಾ? ಹೆಂಡತಿನೂ ತಾಯಿನೂ ಒಂದೇನಾ? ನೀನು ಅವನ ಹೆಂಡತಿಯಾಗಿ ಈ ಮನೆ ಜವಾಬ್ದಾರಿ, ನಿನ್ನ ಗಂಡನ ಯೋಗಕ್ಷೇಮ ನೋಡಿಕೊಂಡು ನೆಟ್ಟಗಿದ್ದಿದ್ರೆ ನಿನ್ನನ್ನು ಯಾರು ಅನ್ನೋದಕ್ಕೆ ಬರ್ತಾರೆ? ನಾನು ತಾಳ್ಮೆಯಿಂದ ಸುಮ್ಮನೆ ಇದ್ದೀನಿ ಇಷ್ಟು ಹೊತ್ತಿನವರೆಗೂ. ದೊಡ್ಡವ್ರ ಹತ್ರ ಹೇಗೆ ಮಾತನಾಡಬೇಕು ಅಂತ ನಿಮ್ಮಮ್ಮ ನಿನಗೆ ಕಲಿಸಿಲ್ವಾ ಎಂದು ರೇಗ್ಬಿಟ್ರು. ಪ್ರಶಾಂತ್ ಯಾರ ಪರವಾಗಿ ಮಾತನಾಡಲು ಆಗದೆ ಮುಸುಕು ಬೀರಿ ಮಲಗಿಬಿಟ್ಟ. ನನ್ನ ಪಾಡಿಗೆ ನಾನು ರಾಮಕೃಷ್ಣ ಅಂತ ಹಾಯಾಗಿದ್ದೆ. ಇಲ್ಲಿ ಬಂದು ನೀವುಗಳು ಜನಗಳು ಆಡೋದಾದರೆ ಯಾರು ಇಲ್ಲಿಗೆ ಬರಲೇಬೇಡಿ. ಜ್ವರ ಬಂದರೆ ನನ್ನ ಪ್ರಾಣವೇನು ಹೋಗಲ್ಲ. ಗಂಡ ತನ್ನನ್ನು ಸಮರ್ಥಿಸಿ ಮಾತನಾಡದೆ ಹೋದುದು ಸುಕನ್ಯಾಳಿಗೆ ಮುಖಭಂಗವೆನಿಸಿ ಅವಮಾನವಾಯಿತು. ಸರಸರನೆ ತನ್ನ ಬಟ್ಟೆ ಬರೆಗಳನ್ನು ಸೂಟ್ ಕೇಸ್ಗೆ ಹಾಕ್ಕೊಳ್ಳುತ್ತಾ, ನಿಮ್ಮ ಕೈಯಲ್ಲಿ ಇಷ್ಟೆಲ್ಲ ಅನ್ನಿಸ್ಕೊಂಡ್ಮೇಲೂ ಇಲ್ಲೇ ಇದ್ದು ನಿಮಗೆ ಉಪಚಾರ ಮಾಡೋಕ್ಕೆ ನನಗೇನು ಗ್ರಹಚಾರನ? ನಿಮ್ಮ ಅಮ್ಮನ ಕೈಯಲ್ಲೇ ಎಲ್ಲ ಕೆಲಸ ಮಾಡಿಸ್ಕೊಳ್ಳಿ. 3 ಕಾಸು ಗತಿಯಲ್ಲದೆ ನಾನೇನು ಈ ಮನೆಗೆ ಬಂದಿಲ್ಲ. ನಮ್ಮ ತಾಯಿ ನನ್ನನ್ನು ಹೂವಿನ ಸುಪ್ಪತ್ತಿಗೆ ಮೇಲಿಟ್ಟು ಬೆಳೆಸಿದ್ದಾರೆ. ನೀವೇನ್ರಿ ನಿಮ್ಮಮ್ಮನ್ನ ಅನ್ನೋದು? ನಮ್ಮಮ್ಮ ನಿಮ್ಮ ಮನೇಲಿ ಬಿಟ್ಟು ಊಟ ಮಾಡ್ಕೊಂಡು ಬಿದ್ದಿಲ್ಲ ಎಂದು ಗೌರಮ್ಮನನ್ನು ಉದ್ದೇಶಿಸಿ ಅಬ್ಬರಿಸಿದಾಗ ಪ್ರಮೋದ್ ತಾಯಿಯ ಭುಜ ತಟ್ಟಿ ಸುಮ್ಮನಾಗಿಸಿದ. ಗೌರಮ್ಮ ಮುಸಿ ಮುಸಿ ಅಳಲು ಆರಂಭಿಸಿದ್ರು. ಮುಖಾಮುತಿ ನೋಡದೆ ಹೇಗೆ ದಬ್ಬಾಳೆ ಸಾಧಿಸ್ತಾಳೆ ನೋಡು. ನಾನೇನು ಅನ್ಬಾರ್ದಂದಿದ್ದು? ಓಹೋ, ಎಲ್ಲಕ್ಕೂ ಕಣ್ಣೀರು ಹಾಕೊಂಡು ಅತ್ತೆ ಬಿಟ್ಟರೆ ನೋಡಿದವರು ಅತ್ತೆ ಸೊಸೆ ಕಿರುಕುಳ ಕೊಡ್ತಾಳೆ ಅಂತ ತಿಳ್ಕೊಬೇಕಲ್ಲ. ಅಬ್ಬಾ, ನಾನು ನಮ್ಮ ಅಮ್ಮನ ಮನೆಯಲ್ಲಿ ಇರೋದ್ರಿಂದ ಬದುಕಿದೆ. ನಿಮ್ಮ ಜೊತೆ ಏನಾದರೂ ಇದ್ದಿದ್ರೆ ಇಷ್ಟೊತ್ತಿಗೆ ಆತ್ಮಹತ್ಯೆ ಮಾಡ್ಕೋಬೇಕಾಗಿತ್ತು. ಸುಕನ್ಯಾ ವ್ಯಂಗ್ಯವಾಗಿ ನುಡಿದಾಗ ಪ್ರಮೋದ್ ತುಟಿ ಕಚ್ಚಿ ಬಂದ ಕೋಪ ತಡೆದ. ಅಮ್ಮ, ಇದೇ ಕೊನೆ ಸಲ ನೀನು ನಿನ್ನ ಮಗನ ಮನೆಗೆ ಬರೋದು.
ಕಂಡವ್ರ ಹತ್ರ ಮಾತು ಕೇಳೋಕಲ್ಲ. ನಾನು ಪ್ರಶಾಂತನ ಹಾಗೆ ಹೆಂಡತಿ ಗುಲಾಮನಲ್ಲ. ಕೇಳಿಸ್ಕೊಳ್ರಿ, ನಿಮ್ಮ ತಮ್ಮ ಆಡಿದ ಮಾತನ್ನ. ಇಷ್ಟು ಅವಮಾನ ಮಾಡಿದ ಮೇಲೂ ನಾನಿಲ್ಲಿ ಇರಬೇಕಾ? ನೀವು ನಿಮ್ಮ ತಾಯಿ ತಮ್ಮನ ಜೊತೆ ಹಾಯಾಗಿರಿ, ನಾನು ಬೆಂಗಳೂರಿಗೆ ಹೋಗ್ತೀನಿ ಎಂದು ರೊಯ್ಯನೆ ಸೆರಗ್ ಬೀಸ್ಕೊಂಡು ಸೂಟ್ ಕೇಸ್ ಎತ್ಕೊಂಡು ನಡೆದೇ ಬಿಟ್ಲು. ಶಾಂತು ಅವಳು ಒಬ್ಬಳೇ ಹೋಗ್ತಿದ್ದಾಳಲ್ಲೋ. ಗೌರಮ್ಮ ಗೋಗರಿದಾಗ ಪ್ರಶಾಂತ್ ಮುಸುಕಿನಿಂದ ಮುಖ ತೆಗೆದ. ಅಮ್ಮ, ನನಗೊಂದು ತೊಟ್ಟು ವಿಷ ಕೊಟ್ಬಿಡ್ತೀಯ? ನನಗೆ ತಾಯಿನೂ ಬೇಡ, ಆ ಹಾಳು ಹೆಂಡತಿನೂ ಬೇಡ, ನೆಮ್ಮದಿಯಾಗಿ ಪ್ರಾಣ ಬಿಟ್ಬಿಡ್ತೀನಿ. ಗೌರಮ್ಮ ಕಣ್ಣೊರೆಸ್ಕೊಳ್ಳುತ್ತಾ ಅವನ ಬಳಿ ಕುಳಿತು ಮಮತೆಯಿಂದ ಮಗನ ತಲೆ ಸವರಿದ್ರು. ಯಾಕೋ ಹೀಗೆಲ್ಲ ಮಾತನಾಡಿ ನನ್ನ ಹೊಟ್ಟೆ ಉರಿಸ್ತೀಯ? ಸಂಸಾರ ಅಂದಮೇಲೆ ಇವೆಲ್ಲ ಇದ್ದಿದ್ದೆ. ಹೋಗಲಿ ಬಿಡು, ಅವಳಿನ್ನೂ ಚಿಕ್ಕವಳು. ಅವಳ ಜೊತೆ ನಾನು ಮಾತಿಗೆ ಇಳಿಯದೆ ಸುಮ್ಮನೆ ಇದ್ದಿದ್ರೆ ಇಷ್ಟೆಲ್ಲ ಹಗರಣ ಆಗ್ತಿರಲಿಲ್ಲ. ತಾಯಿಯ ಹಸ್ತದ ಸ್ಪರ್ಶ ತನ್ನ ಸುಡುತ್ತಿದ್ದ ಹಣೆಗೆ ಅಪ್ಯಾಯಮಾನವಾಗಿದ್ದರಿಂದ ಪ್ರಶಾಂತ್ ಮಾತನಾಡದೆ ಕಣ್ಮುಚ್ಚಿದ. ಒಂದು ವಾರ ಮಗನೊಡನೆ ಇದ್ದು ಅವನು ಹುಷಾರಾಗಿ ಓಡಾಡುವಂತ ಆದಮೇಲೆ ಗೌರಮ್ಮ ಪ್ರಮೋದನೊಡನೆ ಬೆಂಗಳೂರಿಗೆ ಹಿಂತಿರುಗಿದ್ರು. 2 ದಿನಗಳಲ್ಲೇ ಪ್ರಶಾಂತನಿಗೆ ಸುಕನ್ಯಾಳಿಂದ ಪತ್ರ ಬಂತು. ಅಂಚೆಯ ಮೇಲೆ ಅವಳ ಕೈ ಬರಹ ಕಂಡು ಅವನಿಗೆ ಆಶ್ಚರ್ಯವಾಯಿತು. ಮದುವೆಯಾಗಿ ವರ್ಷವಾಗುತ್ತಾ ಬಂದರೂ ಸುಕನ್ಯಾ ಗಂಡನಿಗೆ ಒಂದು ಗ್ರೀಟಿಂಗ್ಸ್ ಕೂಡ ಕಳಿಸಿದವಳಲ್ಲ. ಗಂಡ ಹೆಂಡತಿರಲ್ಲಿ ಅದೆಲ್ಲ ಫಾರ್ಮಾಲಿಟೀಸ್ ಯಾಕೆ? ಸುಮ್ಮನೆ ಲೆಟರ್ಸ್ ಬರೆಯೋಕ್ಕೆ ನಾವೇನೋ ಹದಿಹರಿಯದ ಪ್ರೇಮಿಗಳ? ನಿಮಗೇನಾದರೂ ತೊಂದರೆಯಾದರೆ ನನ್ನ ಸ್ಕೂಲ್ಗೆ ಮೆಸೇಜ್ ಕೊಟ್ಟರೆ ಸಾಕು, ಅದಕ್ಕೆ ಕಾಗದ ಯಾಕೆ ವೇಸ್ಟ್ ಮಾಡಬೇಕು ಎನ್ನುತ್ತಿದ್ಲು. ಅಂಥವಳು ಅಪರೂಪವಾಗಿ ಕಾಗದ ಬರೆದಿರೋದೆಂದರೆ ಪ್ರಶಾಂತ್ ತೆಗೆದು ಓದಿದ. ತಾನು ಮನೆಗೆ ಬಂದಾಗ ಅವನ ತಾಯಿ ತಮ್ಮ ತನಗೆ ಅವಮಾನ ಮಾಡಿದ್ರಿಂದ ಅವರಿಬ್ಬರು ತನ್ನ ಕ್ಷಮಾಪಣೆ ಕೇಳುವವರೆಗೂ ತಾನು ಅವರೆಲ್ಲರ ಸಂಪರ್ಕವನ್ನೇ ಕಳೆದುಕೊಳ್ಳುವನೆಂದು ಹೆದರಿಸಿ ಲಾಯರ್ ನೋಟಿಸ್ ನಂತರ ಪತ್ರ ಬರೆದಿದ್ಲು. ಅವಳು ಪತ್ರ ಬರುತ್ತಿದೆಯಂತೆಯೇ ಕಾರ್ಯಗತವಾಗಿ ಮಾಡ್ತಾಳೆಂದು ಖಂಡಿತವಾಗಿ ಅವನಿಗೆ ಗೊತ್ತಿತ್ತು. ಆದರೂ ಅವನು ತಾಯಿಗೆ ಈ ವಿಷಯವಾಗಿ ಕಾಗದ ಬರೆದಿರಲಿಲ್ಲ. ಅಂಥ ಚಂಡಿ ಸ್ವಭಾವ ಸೊಸೆಯಿಂದ ತನ್ನ ತಾಯಿಗೇನು ಉಪಕಾರವಾಗಬೇಕಾಗಿಲ್ಲ. ಅವಳ ಸಂಪರ್ಕದಿಂದ ಅವರಿಗಾಗುವ ಲಾಭ ಅಷ್ಟರಲ್ಲೇ ಇದೆ. ಅವಳು ತನ್ನ ತಂದೆ ತಾಯಿಯ ಮನೆಯವರ ಸಂಪರ್ಕ ಕಳೆದುಕೊಂಡ್ರೆ ಯಾರು ಅಳ್ತಾರೆ ಎಂಬ ಉದಾಸೀನದಿಂದ ಸುಮ್ಮನಿದ್ಬಿಟ್ಟ. ಪ್ರಶಾಂತ್ ಮುಂದಿನ ಸಲ ಬೆಂಗಳೂರಿಗೆ ಹೋದಾಗ ಸುಲೋಚನಾ ತಮ್ಮ ಕೀರಳು ಧ್ವನಿಯಲ್ಲಿ ಅಳಿಯನ್ನುದ್ದೇಶಿಸಿ, ನಿಮ್ಮ ತಾಯಿ ನಮ್ಮ ಸುಕನ್ಯನನ್ನು ಬಾಯಿಗೆ ಬಂದ ಹಾಗೆ ಸಿಕ್ಕಾಪಟ್ಟೆ ಮಾತನಾಡ್ಬಿಟ್ರಂತೆ, ನೀವ್ಯಾಕೆ ಸುಮ್ಮನಿದ್ರಿ? ಮಗು ಕಣ್ಣೀರು ಹಾಕ್ಕೊಂಡು ವಾಪಸ್ ಬಂದುಬಿಟ್ಟಿದ್ಲು. ನಾವು ಹೆಣ್ಣೆತ್ತವರು ಅಂತ ನಿಮ್ಮ ಜನ ದುರುಪಯೋಗ ಪಡಿಸ್ಕೊಳ್ತಾರಲ್ಲ. ನಿಮ್ಮ ತಾಯಿ ತಮ್ಮನಿಗೆ 4 ಬುದ್ಧಿ ಮಾತು ಹೇಳಬಾರ್ದಿತ್ತ ನೀವಾದರೂ ಎಂದಾಗ ಎಂದು ಕೋಪಗೊಳ್ಳದಿದ್ದ ಪ್ರಶಾಂತ್ ಸಿಡಿದಿದ್ದ. ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ. ನಿಮ್ಮ ಮಗಳ ಹೀನ ಸಂಸ್ಕಾರವೇ ನನಗೂ ಇದ್ದಿದ್ರೆ ವಯಸ್ಸಾದವರು ಅಂತ ಮುಖ ಮುತಿ ನೋಡದೆ ನಿಮ್ಮನ್ನು ಜಾಡಿಸ್ಬಿಡ್ತಿದ್ದೆ. ನೀವು ಹೆತ್ತಿದಿರಲ್ಲ ಒಂದು ಹೆಮ್ಮಾರಿನ. ಹೆಣ್ಣು ಹೆತ್ತಿದ್ದಕ್ಕೆ ನಮಗೇನು ಕಿರೀಟ ಕೊಡಿಸಿದ್ದೀರಿ? ನನ್ನ ತಾಯಿ ತಮ್ಮನ ಸುದ್ದಿ ಏನಾದರೂ ಎತ್ತಿದ್ರೆ ಇವತ್ತೇ ನನ್ನ ನಿಮ್ಮ ಸಂಬಂಧ ಕಡಿದು ಹೋಯ್ತು ಅಂದ್ಕೊಂಡ್ಬಿಡಿ. ನಿಷ್ಠುರವಾಗಿ ಮಾತನಾಡೋಕೆ ಬರೋದು ನಿಮ್ಮ ಒಬ್ಬರಿಗೆ ಅಲ್ಲ. ಅವನ ಹಾರಾಟ ಕಂಡು ತಾಯಿ ಮಗಳು ತೆಪ್ಪಗಾದ್ರು. ಅವನು ರೂಮ್ನೊಳಗೆ ಹೋದಾಗ ಸುಲೋಚನಾ ಮಗಳಿಗೆ ಹೇಳ್ತಿದ್ದಿದ್ದು ಕೇಳಿಸ್ತು. ಗಿಣಿಯಂತಹ ಮಗಳನ್ನು ತಗೊಂಡು ಹೋಗಿ ಗಿಡಗನ ಕೈಗೆ ಕೊಟ್ಟಾಗಾಯ್ತಲ್ಲ. ಸುಕನ್ಯಾ, ಹೆಂಡತಿಯ ಸುಖ ಸಂತೋಷ ನೋಡದೆ ಇರೋ ಗಂಡನ ಜೊತೆ ಹೇಗೆ ಬಾಳ್ತೀಯೋ ಏನೋ. ನನಗೆ ಇದೇ ಕೊನೆಯವರೆಗೂ ಕೊರಗು ಹತ್ಕೊಂಡ್ಬಿಟ್ಟತ್ತೆ. ನಿಮ್ಮ ಅತ್ತೆ ನೋಡಿದ್ರೆ ಹಾಗೆ, ನಿನ್ನ ಗಂಡ ನೋಡಿದ್ರೆ ಹೀಗೆ. ನಿನ್ನ ಹುಷಾರಿನಲ್ಲಿ ನೀನಿರಮ್ಮ. ನಾನು ಬದುಕಿರೋ ತನಕ ಸರಿ, ಆಮೇಲೆ ಇವರುಗಳ ಕೈಯಲ್ಲಿ ಹೇಗೆ ಹೇಗ್ತೀಯೇ? ಬಿಡಮ್ಮ, ಎಲ್ಲ ನಾವು ಕೇಳ್ಕೊಂಡು ಬಂದಿರೋದು. ನಮ್ಮತ್ತೆ ಒಂದ್ಸಲ ಈ ಕಡೆ ತಲೆ ಹಾಕಿಲ್ಲ ನೋಡಿದ್ಯಾ? ಹಾಳಾಗೋಗ್ಲಿ. ನನಗೆ ಗಂಡ ಒಬ್ಬನೇ ಇರೋದು ಅಂದ್ಕೊಳ್ತೀನಿ. ಅತ್ತೆ ಮಾವ ಮೈದುನ ಯಾರೂ ಬೇಕಿಲ್ಲ. ಸುಕನ್ಯಾಳ ದನಿ ಕೇಳಿಸ್ತಿತ್ತು. ತಾಯಿ ಮಗಳು ಪಿಸು ಧ್ವನಿಯಲ್ಲಿ ಅರ್ಧ ಗಂಟೆ ಚರ್ಚಿಸ್ತಿದ್ರು. ಪ್ರಶಾಂತ್ ಕೇಳಿಸಿಯೂ ಕೇಳಿಸಿದವನಂತೆ ಮಲಗಿದ್ದ. ನಂತರ ಬೆಂಗಳೂರಿಗೆ ಅವನ ಭೇಟಿ ಇನ್ನೂ ಕಡಿಮೆಯಾಯಿತು. ಆದರೂ
ಅವನು ಊರಿಗೆ ಬಂದಾಗಲೆಲ್ಲ ಸುಕನ್ಯಾ ಪದೇ ಪದೇ ಅವನ ತಾಯಿ ಮದ್ರಾಸ್ನಲ್ಲಿ ತನಗೆ ಮಾಡಿದ ಅವಮಾನವನ್ನೇ ವರ್ಣಿಸಿ ಅದರ ಬಗ್ಗೆ ವಿಶ್ಲೇಷಿಸಿ ಅವನಿಗೆ ತಲೆನೋವು ಬರೆಸಿದ್ಲು. ಅದೇನು ಕೆಟ್ಟು ಹೋಗಿರೋ ರೆಕಾರ್ಡ್ ಪ್ಲೇಯರ್ ತರಹ ಹೇಳಿದ್ದೆ ಹೇಳ್ತಾ ಇರ್ತೀಯ. ನಮ್ಮಮ್ಮ ನಿನ್ನ ಹತ್ರ ಜಗಳ ಆಡಿದ್ದನ್ನು ಈಗಾಗಲೇ ನನ್ನ ಹತ್ರ 100 ಸಲ ಹೇಳಾಯಿತು. ಅದರ ಬದಲು ಆಲ್ ಇಂಡಿಯಾ ರೇಡಿಯೋನಲ್ಲೋ ದೂರದರ್ಶನದಲ್ಲೋ ಅನೌನ್ಸ್ ಮಾಡಿಸ್ಬಿಡು. ನೀನು ಸದಾ ಹೇಳೋದನ್ನು ಕೇಳಿ ನನ್ನ ತಲೆ ಕೆಟ್ಟು ಹೋಗಿದೆ ಎಂದು ಪ್ರಶಾಂತ್ ರೇಗ್ತಿದ್ದ. ನಿಮ್ಮ ಹೆಂಡತಿಗೆ ಅವಮಾನ ಆದರೆ ನಿಮಗೂ ಆದಾಗಲ್ವಾ? ನಿಮ್ಮಮ್ಮ ಇಲ್ಲಿ ಬಂದು ನನ್ನ ಹತ್ರ ಕ್ಷಮೆ ಕೇಳುವವರೆಗೂ ನೀವು ತಂದೆ ತಾಯಿಯನ್ನು ನೋಡೋಕೆ ಹೋಗಬೇಡಿ. ಸುಕನ್ಯಾ ಆಜ್ಞಾಪಿಸಿದರೆ ಪ್ರಶಾಂತ್ ಉದಾಸೀನವಾಗಿ, ನನಗಂತೂ ಗಂಡ ಅತ್ತೆ ಮಾವಂದಿರು ಜೊತೆ ಬಾಳೋ ಯೋಗ್ಯತೆ ಇಲ್ಲ ಅಂತ ನಿನ್ನ ಮಾತು ಕೇಳಿ ನಾನು ಮುಟ್ಟಾಳ ಅನ್ನಿಸ್ಕೊಳ್ಬೇಕಾ? ನಿನ್ನ ದುರಹಂಕಾರ ನಿಮ್ಮ ಅಮ್ಮನ ಹತ್ರ ಇಟ್ಕೋ, ನಮ್ಮ ತಂದೆ ತಾಯಿ ತಂಟೆಗೆ ಬರಬೇಡ ಎನ್ನುತ್ತಿದ್ದ. ತಮ್ಮ ಅಳಿಯ ಇತ್ತೀಚೆಗೆ ತಿರುಗಿ ಬಿದ್ದಿದ್ದರಿಂದ ಸುಲೋಚನಾ ಕೊಂಚ ಮೆತ್ತಗಾಗಿದ್ರು. ಮರೆಯಲ್ಲಿ ಮಗಳ ಕಿವಿ ಚುಚ್ಚಿದ್ರೂ ಪ್ರಶಾಂತನ ಎದುರು ಮಾತ್ರ ಉತ್ತರಿಸ್ತಿರ್ಲಿಲ್ಲ. ಪ್ರಸನ್ನ ಒಮ್ಮೆ ಹೆಂಡತಿ ಮಗಳೊಡನೆ ಅಮೇರಿಕಾದಿಂದ ಬಂದಿದ್ದ. ಅಣ್ಣನ ಆಗಮನದ ಸುದ್ದಿ ತಿಳಿಯುತ್ತಲೇ ಪ್ರಶಾಂತ್ ಖುಷಿಯಿಂದ 1 ವಾರ ರಜೆ ಹಾಕಿ ಬೆಂಗಳೂರಿಗೆ ಬಂದು ಇಳಿದ್ಬಿಟ್ಟ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.